ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಕ್ವಶನ್ ಏನ್ ಹೇಳ್ತಾ ಇರೋದು, ಇಫ್ ದ ಮೀನ್ ಅಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ನಂಬರ್ ಆಫ್ ಕರೆಕ್ಟ್ಲಿ ಆನ್ಸರ್ಡ್ ಕ್ವಶನ್ ಇನ್ ಎ ಟೆಸ್ಟ್ ಗಿವನ್ ಟು 4096 ಸ್ಟೂಡೆಂಟ್ಸ್ ಆರ್ 2.5 and 1.875. ಸರಿನಾ? ಮೀನ್ ಎಷ್ಟಿದೆ? 2.5 ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು? 1.875. Find an estimate of number of candidates answering correctly. 8 or more questions, 2 or less questions, 5 questions. So ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ಫಸ್ಟ್ ಬರ್ಕೊಳಕ್ ಹೋಗ್ಬೇಡ್ರಿ, ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ನೀವು ಬರ್ಕೊಂತೀರಿ. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಕ್ಕೋಬಹುದು. ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ? ಗಿವನ್ ಮೀನ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಮೀನ್ ವ್ಯಾಲ್ಯೂ ಎಷ್ಟಿದೆ? ನನಗೆ 2.5 ಇದೆ. ಸೊ ಮೀನ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಮ್ಯೂ. ಸೊ ಮ್ಯೂ ವಿಲ್ ಬಿ ಈಕ್ವಲ್ ಟು 2.5. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಏನು? ಮ್ಯೂ ಇಸ್ ಈಕ್ವಲ್ ಟು ಎನ್ ಪಿ ಅಂತ. ಸರಿನಾ? ಮ್ಯೂ ಇಸ್ ಈಕ್ವಲ್ ಟು ಎನ್ ಪಿ. ಸೊ ಇವಾಗ ಮ್ಯೂ ವ್ಯಾಲ್ಯೂ ಎಷ್ಟಿರೋದು? 2.5. ಸೊ 2.5 ವಿಲ್ ಬಿ ಈಕ್ವಲ್ ಟು ಎನ್ ಪಿ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸರಿನಾ? ಎನ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನೇನಂತ ತಗೊಂತೀನಿ? ಪಿ ವ್ಯಾಲ್ಯೂನು ಕೂಡ ಗೊತ್ತಿಲ್ಲ, ಎನ್ ವ್ಯಾಲ್ಯೂನು ಕೂಡ ಗೊತ್ತಿಲ್ಲ, ಅದಕ್ಕೋಸ್ಕರ ಈಕ್ವೇಶನ್ 1 ಅಂತ ತಗೊಂತೀನಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ? ರೂಟ್ ಆಫ್ 1.875. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ 1.875 ಅಂತ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ರೂಟ್ ಆಫ್ ಎನ್ ಪಿ ಕ್ಯೂ. ಸರಿನಾ? ರೂಟ್ ಆಫ್ ಎನ್ ಪಿ ಕ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 1.875. ಈಗ ಈ ಕಡೆ ರೂಟು ಈ ಕಡೆ ರೂಟ್ ಎರಡು ಕೂಡ ಕ್ಯಾನ್ಸಲ್ ಔಟ್ ಆಗ್ತವೆ. ಇನ್ನು ಉಳ್ಕೊಂಡಿದ್ದೇನು? ಎನ್ ಪಿ ಕ್ಯೂ ವಿಲ್ ಬಿ ಈಕ್ವಲ್ ಟು 1.875. ಸೊ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಂಬರ್ ಇದೆ, ರೈಟ್ ಸೈಡ್ ಅಲ್ಲಿ ನಮಗೆ ವೇರಿಯೇಬಲ್ಸ್ ಇದಾವೆ. ಸೊ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಸರಿನಾ? 1.875 ವಿಲ್ ಬಿ ಈಕ್ವಲ್ ಟು ಎನ್ ಪಿ ಕ್ಯೂ. ನೋಡಿ, ಸೇಮ್ ಅಲ್ವಾ ಎರಡು ಕೂಡ? ಸೊ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಂತೀನಿ. ಸೊ ಈಗ ಡಿವೈಡ್ ಈಕ್ವೇಶನ್ 2 ಫ್ರಮ್ 1. ಸರಿನಾ? ಎರಡನೇ ಈಕ್ವೇಶನ್ ಏನ್ ಹೇಳ್ತಾ ಇದೆ? 1.875 ವಿಲ್ ಬಿ ಈಕ್ವಲ್ ಟು ಎನ್ ಪಿ ಕ್ಯೂ ಅಂತ. ಮೊದಲನೇ ಈಕ್ವೇಶನ್ ಏನ್ ಹೇಳ್ತಾ ಇದೆ? ಡಿವೈಡ್ ಮಾಡ್ಕೊಳ್ಳಿ. 2.5 ಈ ಕಡೆ ಏನಿದೆ? ಎನ್ ಪಿ ಇದೆ. ಸರಿನಾ? ಇಲ್ಲಿ ಎನ್ ಪಿ ಮತ್ತೆ ಎನ್ ಪಿ ಕ್ಯಾನ್ಸಲ್ ಔಟ್ ಆಯ್ತು. ಸೊ ಇವಾಗ ಏನು ಉಳ್ಕೊಳುತ್ತೆ? ಕ್ಯೂ ವಿಲ್ ಬಿ ಈಕ್ವಲ್ ಟು 1.875 ಹೋಲ್ ಡಿವೈಡೆಡ್ ಬೈ 2.5. ಸರಿನಾ? ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಏನು ಬರುತ್ತೆ? 1.875 ಹೋಲ್ ಡಿವೈಡೆಡ್ ಬೈ 2.5. ಸೊ ವ್ಯಾಲ್ಯೂ ಎಷ್ಟು ಬಂತು? 0.75. ಸೊ 0.75. ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ, ಏನು? ಪಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕ್ಯೂ ಅಂತ. ಸರಿನಾ? ಯಾಕಂತಂದ್ರೆ ಪಿ ಪ್ಲಸ್ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಅಂತ. ಅಂದ್ರೆ ಎಲ್ಲಾ ಪಾಸಿಬಲ್ ಔಟ್ಕಮ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ರೆ, ಅವುಗಳ ಪ್ರಾಬಬಿಲಿಟಿಗಳನ್ನ ಆ್ಯಡ್ ಮಾಡಿದ್ರೆ ಅದು 1ಗೆ ಈಕ್ವಲ್ ಆಗಿರ್ಬೇಕು. ಸೊ ಈಗ ನನಗೆ ಕ್ಯೂ ವ್ಯಾಲ್ಯೂ ಗೊತ್ತಿದೆ 0.75 ಅಂತ. ಸೊ ಅದಕ್ಕೋಸ್ಕರ ಪಿ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದು. ಪಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕ್ಯೂ ಅನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಕ್ಯೂ ಆಗುತ್ತಲ್ಲ, ಆ ತರ. ಸೊ ಈಗ ಕ್ಯೂ ವ್ಯಾಲ್ಯೂ ಎಷ್ಟಿದೆ? 0.75. ಸೊ ಪಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 0.75 ಅಂತಂದ್ರೆ ಎಷ್ಟಾಯ್ತು ವ್ಯಾಲ್ಯೂ? ಪಿ ಇಸ್ ಈಕ್ವಲ್ ಟು 0.25. ಸೊ ಪಿ ವ್ಯಾಲ್ಯೂ ನನಗೆ ಗೊತ್ತಾಯ್ತು. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಹಾಗಾದ್ರೆ ಎನ್ ವ್ಯಾಲ್ಯೂ ಏನು? ಯಾಕಂತ ಅಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಬಂದಾಗ ನಮಗೆ ಎನ್ ವ್ಯಾಲ್ಯೂ ಕೂಡ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತ ಅಂದ್ರೆ, ಈ ಪಿ ವ್ಯಾಲ್ಯೂ ಏನ್ ಬಂದಿದೆ ಅದನ್ನ ಈಕ್ವೇಶನ್ 1ಗೆ ಹಾಕ್ತೀನಿ. ಸೊ ಸಬ್ಸ್ಟಿಟ್ಯೂಟ್ ಪಿ ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ 1 ಏನ್ ಹೇಳ್ತಾ ಇದೆ? 2.5 ವಿಲ್ ಬಿ ಈಕ್ವಲ್ ಟು ಎನ್ ಪಿ ಅಂತ ಹೇಳ್ತಾ ಇದೆ. ಪಿ ವ್ಯಾಲ್ಯೂ ಗೊತ್ತಿದೆ ನನಗೆ. ಸೊ 2.5 ಹೋಲ್ ಡಿವೈಡೆಡ್ ಬೈ ಪಿ ವಿಲ್ ಬಿ ಈಕ್ವಲ್ ಟು ಎನ್. ಪಿ ವ್ಯಾಲ್ಯೂ ಏನು? 0.25. ಸೊ 2.5 ಹೋಲ್ ಡಿವೈಡೆಡ್ ಬೈ 0.25 ವಿಲ್ ಬಿ ಈಕ್ವಲ್ ಟು ಎನ್. ಸೊ ಎನ್ ವ್ಯಾಲ್ಯೂ ಏನಾಗುತ್ತೆ? 10. ಸರಿನಾ? 2.5 ಹೋಲ್ ಡಿವೈಡೆಡ್ ಬೈ 0.25 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 10. ಸೊ ಈಗ ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಂದ ಏನಪ್ಪ ಫಾರ್ಮುಲಾ? ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಸಿ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಗೊತ್ತಾಯ್ತಾ? ಫಾರ್ಮುಲಾ ಏನು? ಎನ್ ಸಿ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನನಗೆ ಎನ್ ವ್ಯಾಲ್ಯೂ ಗೊತ್ತಾ? ಎಸ್. ಪಿ ವ್ಯಾಲ್ಯೂ ಗೊತ್ತಾ? ಎಸ್. ಕ್ಯೂ ವ್ಯಾಲ್ಯೂ ಗೊತ್ತಾ? ಎಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಎನ್ ವ್ಯಾಲ್ಯೂ ಏನು? 10 ಸಿ ಎಕ್ಸ್ ಇಂಟು ಪಿ ವ್ಯಾಲ್ಯೂ ಏನು ಸಿಕ್ಕಿರೋದು ನನಗೆ? 0.25 ಹೋಲ್ ಪವರ್ ಎಕ್ಸ್ ಇಂಟು ಕ್ಯೂ ವ್ಯಾಲ್ಯೂ ಏನು ಸಿಕ್ಕಿರೋದು ನನಗೆ? 0.75 ಇಂಟು ಪವರ್ ಅಲ್ಲಿ ಏನಿದೆ? n - x ಅಂದ್ರೆ 10 -
ಎಕ್ಸ್ ಆಗುತ್ತೆ ಸರಿನಾ. ಎನ್ ಜಾಗಕ್ಕೆ 10 ಅನ್ನ ರಿಪ್ಲೇಸ್ ಮಾಡಿ, ಪಿ ಜಾಗಕ್ಕೆ 0.25, ಕ್ಯೂ ಜಾಗಕ್ಕೆ 0.75. ಸೊ ಇಷ್ಟನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ, ಆಮೇಲೆ ಪ್ರೊಸೀಡ್ ಆಗ್ತಾ ಹೋಗೋಣ ಈ ಸಬ್ ಕ್ವಶನ್ಗಳಿಗೆ ಸರಿನಾ. ಎಸ್, ಈಗ ಮೊದಲನೇ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ ಅವರು, 8 or more ಕ್ವಶನ್ಸ್. ನನ್ನ ಹತ್ರ ಇರೋದು ಎಷ್ಟಪ್ಪ ಟೋಟಲ್ ಕ್ವಶನ್, ಎನ್ ವ್ಯಾಲ್ಯೂ 10 ಅಂತ ಅಂದ್ರೆ 10 ಕ್ವಶನ್ಗಳಿದಾವೆ ಅಂತ ಸರಿನಾ. ಎನ್ ವ್ಯಾಲ್ಯೂ 10 ಇದೆ ಅಂತ ಅಂದ್ರೆ 10 ಕ್ವಶನ್. ಅವ್ರೇನ್ ಕೇಳ್ತಾ ಇರೋದು 8ಕ್ಕಿಂತ ಜಾಸ್ತಿ, 8 or more than 8 ಕ್ವಶನ್ಸ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. 8 ಕ್ವಶನ್ಸ್ಗೆ ಹಾಕಿದ್ರು ಓಕೆ, 9 ಕ್ವಶನ್ ಆದ್ರೂ ಓಕೆ, 10 ಕ್ವಶನ್ ಆದ್ರೂ ಓಕೆ. ಸೊ 8, 9, 10 ಮೂರನ್ನು ಕೂಡ ಆಡ್ ಮಾಡ್ಬೇಕು. ಅವ್ರೇನ್ ಕೇಳ್ತಾ ಇರೋದು ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಅನ್ನ ಕೇಳ್ತಾ ಇದ್ದಾರೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ 8 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 9 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 10 ಅನ್ನ ಕಂಡುಹಿಡಿಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ 8 ಅಂತಂದ್ರೆ ಎಕ್ಸ್ ಜಾಗಕ್ಕೆ 8 ಅನ್ನ ರಿಪ್ಲೇಸ್ ಮಾಡಿ ಅಷ್ಟೇ. ಸೊ ಅದೊಂಚೂರು ದೊಡ್ಡದಾಗುತ್ತೆ, ಇಲ್ಲಿಂದ ಶುರು ಮಾಡ್ತೀನಿ. 10C8 ಇಂಟು 0.25 ಹೋಲ್ ಪವರ್ 8 ಇಂಟು 0.75 ಹೋಲ್ ಪವರ್ 10-8 ಸರಿನಾ. ಎಲ್ಲೆಲ್ಲಿ ಎಕ್ಸ್ ಇತ್ತು ಅಲ್ಲಿಗೆಲ್ಲ 8 ಅನ್ನ ರಿಪ್ಲೇಸ್ ಮಾಡಿದ್ದೀನಿ ಅಷ್ಟೇ ಈ ಒಂದು ಈಕ್ವೇಶನ್ಗೆ. ನೆಕ್ಸ್ಟ್ ಪ್ಲಸ್ 9 ಅನ್ನ ರಿಪ್ಲೇಸ್ ಮಾಡಿ ಎಕ್ಸ್ ಜಾಗಕ್ಕೆ. ಸೊ 10C9 ಇಂಟು 0.25 ಹೋಲ್ ಪವರ್ 9 ಇಂಟು 0.75 ಹೋಲ್ ಪವರ್ 10-9. ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲಸ್ ಎಕ್ಸ್ ಜಾಗಕ್ಕೆ 10 ಅನ್ನ ರಿಪ್ಲೇಸ್ ಮಾಡಿ. 10C10 ಇಂಟು 0.25 ಹೋಲ್ ಪವರ್ 10 ಇಂಟು 0.75 ಹೋಲ್ ಪವರ್ 10-10. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗೋಣ. 10C8 ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ, 10 NCR ಬಟನ್ 8 ಅನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ಪ್ರೆಸ್ ಮಾಡಿ. ಯಾವ ರೀತಿ, ಫಸ್ಟು 10 ಅನ್ನ ಪ್ರೆಸ್ ಮಾಡಬೇಕು, ಆಮೇಲೆ NCR ಬಟನ್, ಆಮೇಲೆ 8 ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ. 10 NCR ಬಟನ್ 8 ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ 10C8 ವ್ಯಾಲ್ಯೂ ಬರುತ್ತೆ. ಈ ರೀತಿ ನಾವು ಕಾಂಬಿನೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಕ್ಯಾಲ್ಕುಲೇಟರ್ ಅಲ್ಲಿ ಸರಿನಾ. ಸೊ ವ್ಯಾಲ್ಯೂ ಎಷ್ಟು ಬಂತು ನನಗೆ 45. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದು ಅಷ್ಟನ್ನು ಕೂಡ ಒಂದೇ ಸಲ ಮಲ್ಟಿಪ್ಲೈ ಮಾಡ್ತೀನಿ. ಎಷ್ಟು, 45 ಇಂಟು 0.25 ಹೋಲ್ ಪವರ್ 8. ಸೊ 0.25 ಹೋಲ್ ಪವರ್ 8 ಇಂಟು 0.75 ಹೋಲ್ ಪವರ್ 10-8 ಅಂತಂದ್ರೆ ಎಷ್ಟು, 2 ಅಲ್ವಾ. ಸೊ 0.75 ಹೋಲ್ ಪವರ್ 2 ಅಂತ ಹಾಕ್ತೀನಿ. ಸೊ ವ್ಯಾಲ್ಯೂ ಎಷ್ಟು ಬಂತು ನನಗೆ 3.862 ಇಂಟು 10⁻⁻4 ಸರಿನಾ. ಸೊ ಈ ರೀತಿನೇ ಬರ್ಕೊಳ್ಳಿ. 0.862 ಅಂತಂದ್ರೆ ಡೆಸಿಮಲ್ ಆದ್ಮೇಲೆ 3 ತಗೊಂಡಿದ್ದೀನಿ, ಸೊ ಸಾಕು ಏನಾಗಲ್ಲ. ಪ್ಲಸ್ 10C9 10 NCR ಬಟನ್ 9 ಅನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ಹೊಡಿರಿ. ಎಷ್ಟು ಬಂತು 10. ಸೊ 10 ಇಂಟು 0.25 ಹೋಲ್ ಪವರ್ 9 0.25 ಹೋಲ್ ಪವರ್ 9 ಇಂಟು 0.75 ಹೋಲ್ ಪವರ್ 10-9 ಅಂತಂದ್ರೆ 1 ಅಲ್ವಾ. ಸೊ 10-9 ಅಂತಂದ್ರೆ 1 ಆಗುತ್ತೆ. ಸೊ 0.75 ಹಾಕಿದ್ರೆ ಸಾಕು. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 2.861 ಇಂಟು 10⁻⁻5 ಪ್ಲಸ್ ಲಾಸ್ಟ್ ಒನ್ 10C10 10 NCR ಬಟನ್ 10 ವ್ಯಾಲ್ಯೂ ಎಷ್ಟು ಬರುತ್ತೆ 1. ಸೊ 1 ಇಂಟು 0.25 ಹೋಲ್ ಪವರ್ 10 0.25 ಹೋಲ್ ಪವರ್ 10 ಇಂಟು 0.75 ಹೋಲ್ ಪವರ್ 10-10 10-10 ಅಂದ್ರೆ 0. ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗುತ್ತೆ. 100 ಪವರ್ 0 is 1, 1000 ಪವರ್ 0 is 1, 0.75 ಪವರ್ 0 ಕೂಡ 1 ಆಗಿರುತ್ತೆ. ಸೊ 1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬಂತು 9.536 ಇಂಟು 10⁻⁻7. ಸೊ ಇದಷ್ಟನ್ನು ಕೂಡ ನೀವು ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. 3.862 ಇಂಟು 10⁻⁻4 ಪ್ಲಸ್ 2.861 ಇಂಟು 10⁻⁻5 ಪ್ಲಸ್ 9.536 ಇಂಟು 10⁻⁻7. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 4.157 ಇಂಟು 10⁻⁻4 ಬರುತ್ತೆ ಸರಿನಾ. ಸೊ ಇದ್ಯಾವುದಕ್ಕೆ ಪ್ರೊಬಾಬಿಲಿಟಿ 8 or more ಕ್ವಶನ್ಸ್ಗೆ. ನೆಕ್ಸ್ಟ್ ಪ್ರೊಸೀಡ್ ಆಗ್ತಾ ಹೋಗೋಣ. 2 or less ಕ್ವಶನ್ಸ್ ಅನ್ನ ಇಲ್ಲಿ ಬರಿತಾ ಹೋಗ್ತೀನಿ. ಸೊ ಇದನ್ನ ರೆಫರೆನ್ಸ್ಗೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ, ಅಳಿಸಿಲ್ಲ. ಸೊ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಹೇಳ್ತಾ ಇರೋದು 2 or less ಕ್ವಶನ್. ಸೊ ಅವ್ರು ಹೇಳ್ತಾ ಇರೋದು ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 or less ಅಂತ ಅಂದಾಗ 2 ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. 0 ಕ್ವಶನ್ಗೆ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಹೇಳಿರ್ಬೋದು, 1 ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿ ಹೇಳಿರ್ಬೋದು, 2 ಕ್ವಶನ್ಗೆ. ಸೊ ಮೂರನ್ನು ಕೂಡ ಆಡ್ ಮಾಡ್ತಾ ಹೋಗೋಣ. ಏನು, ಪ್ರೊಬಾಬಿಲಿಟಿ ಆಫ್ 0 ಪ್ಲಸ್ ಪ್ರೊಬಾಬಿಲಿಟಿ ಆಫ್ 1 ಪ್ಲಸ್ ಪ್ರೊಬಾಬಿಲಿಟಿ ಆಫ್ 2. ಸೊ ಈ ಮೂರಕ್ಕೂ ಕೂಡ ಬರಿಬೇಕು. ಸೊ ಯಾವ ರೀತಿ, ಸೇಮ್ ಎಕ್ಸ್ ಜಾಗಕ್ಕೆ ಫಸ್ಟ್ 0ನ ರಿಪ್ಲೇಸ್ ಮಾಡಿ. ಏನಾಗುತ್ತೆ 10C0 ಇಂಟು 0.25 ಹೋಲ್ ಪವರ್ 0 ಇಂಟು 0.75
ಹೋಲ್ ಪವರ್ 10 ಮೈನಸ್ 0 ಸರಿನಾ. ಎಲ್ಲೆಲ್ಲಿ ಎಕ್ಸ್ ಇತ್ತು ಅಲ್ಲಿಗೆಲ್ಲ 0 ಹಾಕಿದ್ದೀನಿ. ಪ್ಲಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿಗೆ ಇವಾಗ 1 ಅನ್ನು ಹಾಕೋಣ. 10c1 ಇಂಟು 0.25 ಹೋಲ್ ಪವರ್ 1 ಇಂಟು 0.75 ಹೋಲ್ ಪವರ್ 10 ಮೈನಸ್ 1. ನೆಕ್ಸ್ಟ್ 2 ಅನ್ನು ರಿಪ್ಲೇಸ್ ಮಾಡೋಣ. 10c2 ಇಂಟು 0.25 ಹೋಲ್ ಪವರ್ 2 ಇಂಟು 0.75 ಹೋಲ್ ಪವರ್ 10 ಮೈನಸ್ 2. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 10c0ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 10 NCR ಬಟನ್ 0ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ನಾವು ಹೊಡಿರಿ. ಎಷ್ಟು ಬಂತು? 1. 0.25 ಹೋಲ್ ಪವರ್ 0 ಅಂತಂದ್ರೆ ಯಾವುದೇ ಒಂದು ವ್ಯಾಲ್ಯೂ ಪವರ್ 0 ಇಟ್ಕೊಂಡಿದೆ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ 1ಗೆ ಈಕ್ವಲ್ ಆಗಿರುತ್ತೆ. ಸೊ 1 ಇಂಟು 1 ಇಂಟು 0.75 ಹೋಲ್ ಪವರ್ 10 ಮೈನಸ್ 0. 10 ಮೈನಸ್ 0 ಅಂತಂದ್ರೆ 10. ಸೊ ಇವಾಗ ನಾವು 0.75 ಹೋಲ್ ಪವರ್ 10 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಎಷ್ಟು ಬಂದಿದೆ ನಮಗೆ? 0.056 ಪ್ಲಸ್ 10c1. ಸೊ 10 NCR ಬಟನ್ 1 ಅನ್ನು ಪ್ರೆಸ್ ಮಾಡಿ ಎಷ್ಟು ವ್ಯಾಲ್ಯೂ ಬಂತು? 10 ಇಂಟು 0.25 ಹೋಲ್ ಪವರ್ 1 ಅಂತಂದ್ರೆ 0.25 ಸಾಕು. 0.75 ಹೋಲ್ ಪವರ್ 10 ಮೈನಸ್ 1 ಅಂತಂದ್ರೆ 9. ಸೊ ಅಷ್ಟನ್ನು ಕೂಡ ಒಂದೇ ಸಲ ಹಾಕೋಣ. ಸೊ 10c1 ವ್ಯಾಲ್ಯೂ ಇಸ್ 10 ಇಂಟು 0.25 ಇಂಟು 0.75 ಹೋಲ್ ಪವರ್ 10 ಮೈನಸ್ 1 ಅಂತಂದ್ರೆ 9. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? 0.187 ಸರಿನಾ, ಸಾಕು. ಪ್ಲಸ್ 10c2. ಸೊ 10 NCR ಬಟನ್ 2 will be equal to 45. 0.25 whole square 0.75 10 minus 2 ಅಂತಂದ್ರೆ 8 ಆತ್. ಸೊ ನಮಗೆ 45 ಬಂದಿತ್ತು ಇಂಟು 0.25 ಹೋಲ್ ಪವರ್ 2 ಪ್ಲಸ್ ಪ್ಲಸ್ ಅಲ್ಲ ಇಂಟು 0.75 ಹೋಲ್ ಪವರ್ 10 ಮೈನಸ್ 2 ಅಂತಂದ್ರೆ 8 ಆಗುತ್ತೆ. ಸೊ ವ್ಯಾಲ್ಯೂ ವಿಲ್ ಬಿ 0.281. ಸೊ ಅಷ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟರ್ ಹಾಕೋಣ. 0.056 ಪ್ಲಸ್ 0.187 plus 0.281. So what will be the value? 0.524. ಸರಿನಾ. ಪ್ರಾಬಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 0.524 ಬಂದಿದೆ. ನೆಕ್ಸ್ಟ್ 5 ಕ್ವಶನ್ಸ್ ಅಂತ ಅಂದಾಗ ವೆರಿ ಈಸಿ ಆಗುತ್ತೆ. ಯಾವ ರೀತಿ? ಎಕ್ಸ್ ಜಾಗಕ್ಕೆ 5 ಅನ್ನು ರಿಪ್ಲೇಸ್ ಮಾಡಿ ಅಷ್ಟೇ. ಸೊ ಪಿ ಆಫ್ 5 ವಿಲ್ ಬಿ ಈಕ್ವಲ್ ಟು ಎನ್ ವ್ಯಾಲ್ಯೂ ಇಸ್ 10 ಅಲ್ವಾ. ಸೊ 10c5 ಇಂಟು 0.25 ಹೋಲ್ ಪವರ್ 5 ಇಂಟು 0.75 ಹೋಲ್ ಪವರ್ 10 ಮೈನಸ್ 5. ಸೊ ಕ್ಯಾಲ್ಕುಲೇಟರ್ ಹಾಕಿ. 10 NCR ಬಟನ್ 10 NCR ಬಟನ್ 5. ಸೊ ವ್ಯಾಲ್ಯೂ ಎಷ್ಟು ಬಂತು? 252 ಬಂತು. 252 ಇಂಟು ಸೊ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. 252 ಇಂಟು 0.25 ಹೋಲ್ ಪವರ್ 5 ಇಂಟು 0.75 ಹೋಲ್ ಪವರ್ 10 ಮೈನಸ್ 5 ಅಂತಂದರೆ 5. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಫೈನಲ್ ಆನ್ಸರ್ ನನಗೆ 0.058 ಬರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿ, ನೆಕ್ಸ್ಟ್ ಫೈಂಡ್ ಆನ್ ಎಸ್ಟಿಮೇಟ್ ಆಫ್ ನಂಬರ್ ಆಫ್ ಕ್ಯಾಂಡಿಡೇಟ್ ಆನ್ಸರಿಂಗ್ ಕರೆಕ್ಟ್ಲಿ. ಸೊ ಆನ್ಸರಿಂಗ್ ಕರೆಕ್ಟ್ಲಿ ಅಂತ ಬಂದಾಗ ವೆರಿ ಸಿಂಪಲ್. ನೋಡಿ ಇಲ್ಲಿ ಟೋಟಲ್ ನನ್ನ ಹತ್ರ ಎಷ್ಟಪ್ಪ ಸ್ಟೂಡೆಂಟ್ಸ್ ಇರೋದು? 4096 ಜನ. ಸೊ 4096 ಇಂಟು ಪ್ರಾಬಬಿಲಿಟಿ ಎಷ್ಟು ಬಂದಿದೆ ನನಗಿಲ್ಲಿ? 4.157 ಇಂಟು 10 ಪವರ್ ಮೈನಸ್ 4 ಅನ್ನು ಹಾಕಿ. ಸೊ ಕ್ಯಾಲ್ಕುಲೇಟರ್ ಹಾಕಿ ವ್ಯಾಲ್ಯೂ ಏನು ಬರುತ್ತೆ? 4096 ಇಂಟು 4.157 ಇಂಟು 10 ಪವರ್ ಮೈನಸ್ 4. ಸೊ ವ್ಯಾಲ್ಯೂ ಎಷ್ಟು ಬಂತು? 1.702 ವಿಚ್ ಇಸ್ ನಿಯರರ್ ಟು 2. ಸೊ 2 ಸ್ಟೂಡೆಂಟ್ಸ್ ನನಗೆ 8 ಆರ್ ಮೋರ್ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಹೇಳಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಸೊ ಈ ಒಂದು ಕಂಡೀಷನ್ ಪ್ರಕಾರ ಸೊ ಟೋಟಲ್ ನನಗೆ 4096 ಸ್ಟೂಡೆಂಟ್ಸ್ ಇಂಟು ಪ್ರಾಬಬಿಲಿಟಿ ಎಷ್ಟಿದೆ? 0.524 ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ? 4096 ಇಂಟು 0.524. ಸೊ ವ್ಯಾಲ್ಯೂ ಈಸ್ 2146.304 ಅಂತ ಬರ್ತಾ ಇದೆ ವಿಚ್ ಇಸ್ ನಿಯರರ್ ಟು 2146. ಸರಿನಾ. 5ಗಿನ್ನ ಕಡಿಮೆ ಇದೆ ಅಂತ ಅಂದರೆ ನೀವು ಒಂದು ಸ್ವಲ್ಪ ರೆಡ್ಯೂಸ್ ಮಾಡಿ ಬರೀಬೇಕು. 146 ಅಲ್ಲೇ ಬರೀಬೇಕು. ಏನಾದರೂ 5ಗಿನ್ನ ಜಾಸ್ತಿ ಐತೆ ಅಂತ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನಂಬರ್ ಅದನ್ನು ನೀವು 7ಗೆ ಕನ್ವರ್ಟ್ ಮಾಡ್ಬೋದಿತ್ತು. ನೆಕ್ಸ್ಟ್ ಇಲ್ಲಿ 0.058 ಇಂಟು 4096. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 4096 ಸ್ಟೂಡೆಂಟ್ ಇಂಟು ಪ್ರಾಬಬಿಲಿಟಿ 0.058 whose value is 237.568. ಸೊ 568. ಸೊ 6 ಬಂತು. ಸೊ ಅವಾಗ ಇಲ್ಲಿ ಗೊತ್ತಾಗಲಿಲ್ಲ ಅಂತಂದ್ರೆ ಇಲ್ಲಿ ಗೊತ್ತಾಯ್ತು. ಒಂಚೂರು ಜಾಸ್ತಿ ಮಾಡಿ ಬರೀಬೇಕು ವಿಚ್ ಇಸ್ ನಿಯರರ್ ಟು 238 ಸ್ಟೂಡೆಂಟ್ಸ್. ಸರಿನಾ. 238 ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ? 5 ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್. ನೆಕ್ಸ್ಟು 2146 ಜನ 2 ಆರ್ ಲೆಸ್ ಕ್ವಶನ್ಗೆ ಆನ್ಸರ್ ಕರೆಕ್ಟಾಗಿ ಹೇಳಿದ್ದಾರೆ.
ಬರೀ ಇಬ್ರು ಮಾತ್ರ 8 or more ಕ್ವಶನ್ಸ್ಗೆ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.